Good morning, everyone. Welcome to the new video. This video contains the second session of the second unit, that is discharge of contracts. So, in this video, we will discuss about another mode for discharge of the contract, that is discharge of contract by a new agreement or mutual consent of the both the parties. In the earlier video, we were discussed about the modes of discharge of contract, the ways. ನಾವು ಯಾವ ರೀತಿ ಯಾವ ಮೂಲಕ ನಾವು ಕಾಂಟ್ರಾಕ್ಟಿಂದ ಹೊರಗೆ ಬರ್ಬೋದು, ಅಲ್ಲಿ ಒಂದು 6 ವೇಸನ್ನು ನೋಡಿದ್ವಿ, ನಾವು 6 ಮೋಡ್ಸನ್ನು ನೋಡಿದ್ವಿ. ಆ 6ದೊಳಗೆ ನಿನ್ನೆ ನಾವು ಏನು ಮಾಡಿದ್ವಿ ಅಂದರೆ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಬೈ ಪರ್ಫಾರ್ಮೆನ್ಸ್ ಅನ್ನೋದನ್ನು ಕೂಡ ಡಿಸ್ಕಷನ್ ಮಾಡಿದ್ವಿ. ಸೊ ಇವತ್ತು ನಾವು ಇನ್ನೊಂದು ವೇ ಇದೆ, ಇನ್ನೊಂದು ಹಾಯ್ದಿದೆ, ಯಾವುದಪ್ಪ ಅಂದರೆ ಬೈ ನ್ಯೂ ಅಗ್ರಿಮೆಂಟ್ ಆರ್ ಮ್ಯೂಚುವಲ್ ಕಾನ್ಸೆಂಟ್ ಇನ್ ದಿ ಬೋತ್ ದಿ ಪಾರ್ಟೀಸ್. ಸೊ ಇನ್ನೊಂದು ಹೊಸ ಕಾಂಟ್ರಾಕ್ಟನ್ನು ಅಥವಾ ಅಗ್ರಿಮೆಂಟನ್ನು ಮಾಡಿ ಹಳೆ ಕಾಂಟ್ರಾಕ್ಟನ್ನು ನಾವೇನು ಮಾಡೋದು, ಡಿಸ್ಚಾರ್ಜ್ ಮಾಡೋದು. ನೋಡೋಣ ರೀ ಏನೇನಾಕೈತಿ. ಸಿನ್ಸ್ ಎ ಕಾಂಟ್ರಾಕ್ಟ್ ಈಸ್ ಕ್ರಿಯೇಟೆಡ್ ಬೈ ಅ ಮೀನ್ಸ್ ಆಫ್ ಎನ್ ಅಗ್ರಿಮೆಂಟ್, ಕಾಂಟ್ರಾಕ್ಟ್ ತಯಾರಾಗೋದ ಒಂದು ಅಗ್ರಿಮೆಂಟ್ ಮುಖಾಂತರ ತಯಾರಾಗ್ತದೆ. ಅದೇ ಕಾಂಟ್ರಾಕ್ಟನ್ನು ಇನ್ನೊಂದು ಅಗ್ರಿಮೆಂಟ್ ಮುಖಾಂತರ ನಾವು ಡಿಸ್ಚಾರ್ಜ್ ಮಾಡ್ಬೋದು, ರೈಟ್? ಸೊ ದ ಸೇಮ್ ಮೇ ಬಿ ಡಿಸ್ಚಾರ್ಜ್ ಬೈ ಅನದರ್ ನ್ಯೂ ಅಗ್ರಿಮೆಂಟ್ or mutual consent between the same parties. It is called discharge of contract by means of an agreement, new agreement or mutual contract, mutual consent. ಸೊ ಈಗಾಗಲೇ ಒಂದು ಕಾಂಟ್ರಾಕ್ಟ್ ಏನಿತ್ತಲ್ಲ ಅದನ್ನು ಡಿಸ್ಚಾರ್ಜ್ ಮಾಡೋ ಸಲುವಾಗಿ, ಅಂದರೆ ಅದರಿಂದ ಹೊರಗೆ ಬರೋ ಸಲುವಾಗಿ ಇನ್ನೊಂದು ಹೊಸ ಅಗ್ರಿಮೆಂಟನ್ನು ನಾವು ಕ್ರಿಯೇಟ್ ಮಾಡೋದು. ಸೊ ಒಂದು ಹೊಸ ಅಗ್ರಿಮೆಂಟನ್ನು ಕ್ರಿಯೇಟ್ ಮಾಡೋದ್ರಿಂದ ಹಳೆಯ ಅಗ್ರಿಮೆಂಟನ್ನು ನಾವು ಏನು ಮಾಡ್ಬೋದು, ಡಿಸ್ಚಾರ್ಜ್ ಮಾಡ್ಬೋದು. Section 62 and 63 of the Act deals with the discharge of contract by mutual consent or a new agreement. The methods are as follows. ಇಲ್ಲಿ ಕೆಲವೊಂದು ಮೆಥಡ್ಸ್ ಅದಾವ, ಅವು ಯಾವುವು ಅನ್ನೋದನ್ನು ನೋಡೋಣ. ಫಸ್ಟ್ ಒನ್ ಈಸ್ ನೋವೇಷನ್. Novation means creating a new agreement to discharge an existing contract, either between the same parties or between new parties to the contract. So novation ಅಂದರೆ ಏನು? ಕ್ರಿಯೇಟಿಂಗ್ ಅ ನ್ಯೂ ಅಗ್ರಿಮೆಂಟ್ ಟು ಡಿಸ್ಚಾರ್ಜ್ ದ ಓಲ್ಡ್ ಅಗ್ರಿಮೆಂಟ್ ಆರ್ ಕಾಂಟ್ರಾಕ್ಟ್. ಹೊಸದೊಂದು ಅಗ್ರಿಮೆಂಟನ್ನು ಮಾಡ್ಕೊರೋದು. ಹಿಂದಿಂದ ಏನೊಂದು ಅಗ್ರಿಮೆಂಟ್ದಾಗ ಇದೀವಿ ಅಥವಾ ಒಂದು ಕಾಂಟ್ರಾಕ್ಟ್ದಾಗ ಇದೆಯಲ್ಲ, ಆ ಕಾಂಟ್ರಾಕ್ಟನ್ನು ಡಿಸ್ಚಾರ್ಜ್ ಮಾಡೋ ಸಲುವಾಗಿ ಒಂದು ಹೊಸ ಕಾಂಟ್ರಾಕ್ಟನ್ನು ಅಥವಾ ಅಗ್ರಿಮೆಂಟನ್ನು ಮಾಡ್ಕೊರೋದು. ಇದು ಈಗಾಗಲೇ ಇದ್ದಂಥ ಕಾಂಟ್ರಾಕ್ಟ್ದಾಗ ಇದ್ದಂಥ ಪಾರ್ಟಿಗಳ ಮಧ್ಯೆ ಆಗಿರ್ಬೋದು, ಅಥವಾ ಅದಕ್ಕೆ ಇನ್ನೊಬ್ರನ್ನ ಯಾರನ್ನು ನಾವು ಸೇರಿಸ್ಕೋಬೋದು. ಈ ರೀತಿ ಮಾಡೋದ್ರಿಂದ ನಾವೇನು ಮಾಡ್ಬೋದಪ್ಪ ಅಂದರೆ ಹಳೆ ಕಾಂಟ್ರಾಕ್ಟನ್ನು ನಾವು ಡಿಸ್ಚಾರ್ಜ್ ಮಾಡ್ಬೋದು. ನೋವೇಷನ್ ಶುಡ್ ಟೇಕ್ ಪ್ಲೇಸ್ ಬಿಫೋರ್ ದ ಎಕ್ಸ್ಪೈರಿ ಆಫ್ ದಿ ಟೈಮ್ ಆಫ್ ದಿ ಪರ್ಫಾರ್ಮೆನ್ಸ್ ಆಫ್ ದಿ ಒರಿಜಿನಲ್ ಕಾಂಟ್ರಾಕ್ಟ್. ಸೊ ನೋವೇಷನ್ ಯಾವಾಗ ನಾವು ಮಾಡ್ಕೋಬೇಕಂದ್ರೆ, ಹೊಸ ಅಗ್ರಿಮೆಂಟನ್ನು ಯಾವಾಗ ಮಾಡ್ಕೋಬೇಕಂದ್ರೆ ಬಿಫೋರ್ ಡೇಟ್ ಆಫ್ ಪರ್ಫಾರ್ಮೆನ್ಸ್ ಆಫ್ ದಿ ಓಲ್ಡ್ ಕಾಂಟ್ರಾಕ್ಟ್. ಹಳೆ ಕಾಂಟ್ರಾಕ್ಟ್ ಏನಿತ್ತಲ್ಲ, ಹಳೆ ಕಾಂಟ್ರಾಕ್ಟ್ದ ಒಂದು ಟೈಮ್ ಇದಿರುತ್ತೆ, ಆ ಟೈಮ್ದೊಳಗೆ ನಾವು ಪರ್ಫಾರ್ಮೆನ್ಸ್ ಮಾಡಬೇಕಾಗ್ತದೆ. ಆ ಪರ್ಫಾರ್ಮೆನ್ಸ್ ಡೇಟ್ಗಿಂತ ಮುಂಚಿತವಾಗಿ ನಾವು ಇನ್ನೊಂದು ಅಗ್ರಿಮೆಂಟನ್ನು ಅಥವಾ ಕಾಂಟ್ರಾಕ್ಟನ್ನು ಮಾಡ್ಕೋಬೋದು. ಇದಕ್ಕೆ ನಾವೇಂತೀವಪ್ಪ ಅಂದರೆ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಬೈ ನೋವೇಷನ್. ಫಾರ್ ಎಕ್ಸಾಂಪಲ್, ಇಲ್ಲಿ ಎಕ್ಸ್ ಮತ್ತು ವಾಯ್ ನಡುವೆ ಒಂದು ಅಗ್ರಿಮೆಂಟ್ ಇದೆ. ಏನಪ್ಪ ಅಂದರೆ ಎಕ್ಸ್ ಇದ್ದವ ವಾಯ್ಗೆ ದುಡ್ಡನ್ನು ವಾಪಸ್ ಕೊಡಬೇಕಾಗ್ಯದ. ಹಾಗೆಯೇ ವಾಯ್ ಮತ್ತು ಜಡ್ ನಡುವೆ ಒಂದು ಅಗ್ರಿಮೆಂಟ್ ಇದೆ. ವಾಯ್ ಇದ್ದವ ಜಡ್ಗೆ 10,000 ರೂಪಾಯಿ ಕೊಡಬೇಕಾಗಿದೆ. ಇಲ್ಲಿ ಒಂದು ಅಗ್ರಿಮೆಂಟ್ ಎಕ್ಸ್ ಮತ್ತು ವಾಯ್ ನಡುವೆ ಇದೆ, ಇನ್ನೊಂದು ಅಗ್ರಿಮೆಂಟ್ ವಾಯ್ ಮತ್ತು ಜಡ್ ನಡುವೆ ಇದೆ. ಎಕ್ಸ್ ಇದ್ದವ ವಾಯ್ 10,000 ರೂಪಾಯಿ ಕೊಡಬೇಕಾಗಿದೆ ಒಂದು ಅಗ್ರಿಮೆಂಟ್ದೊಳಗೆ, ಇನ್ನೊಂದು ಅಗ್ರಿಮೆಂಟ್ದೊಳಗೆ ವಾಯ್ ಇದ್ದವ ಜಡ್ಗೆ 10,000 ಕೊಡಬೇಕಾಗಿದೆ. ಸೊ ಇಲ್ಲಿ 3 ಮಂದಿ ಸೇರ್ಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ವಾಯ್ನ ಡಿಸ್ಚಾರ್ಜ್ ಮಾಡಿ ಎಕ್ಸ್ ಇದ್ದವ ಡೈರೆಕ್ಟ್ಲಿ ಜಡ್ಗೆ 10,000 ಕೊಡಬೇಕು. ಸೊ ಅಗೇನ್ ಎ ನ್ಯೂ ಅಗ್ರಿಮೆಂಟ್ ಈಸ್ ಕ್ರಿಯೇಟೆಡ್ ಬೈ ಪಾರ್ಟೀಸ್. ಇಲ್ಲಿ ಜಡ್ ಎಕ್ಸೆಪ್ಟ್ ಮಾಡ್ಕೋತಾನೆ ಅದನ್ನು. ಎಸ್, ನೀ ಕೊಟ್ಟರೆ ವಾಯ್ ಕೊಟ್ರೇನು ನನಗೆ ಮತ್ತು ಜಡ್ ಕೊಟ್ರೇನ ನನಗೆ 10,000 ರೂಪಾಯಿ ಬಂದರೆ ಸಾಕಪ್ಪ ಅಂತ ಹೇಳ್ತಾನೆ. ಸೊ ಹೀಗಾಗಿ ಹಳೆ 2 ಅಗ್ರಿಮೆಂಟನ್ನು ಡಿಸ್ಚಾರ್ಜ್ ಮಾಡೋ ಸಲುವಾಗಿ ಒಂದು ಹೊಸ ಅಗ್ರಿಮೆಂಟನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾರೆ. ಇದಕ್ಕೆ ನಾವೇಂತೀವಪ್ಪ ಅಂದರೆ ನೋವೇಷನ್ ಅಂತೇಳಿ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್ ಈಸ್ ಆಲ್ಟರೇಷನ್. ಇನ್ನೊಂದು ಮೆಥಡ್ ಇದ್ರೊಳಗೆ ಏನು ಆಲ್ಟ್ರೇಷನ್ ಅಂದರೆ ಏನು ರೀ? Alteration of contract means making the changes in
one or more material terms of the contract by mutual consent of the parties to the contract. ಸೊ ಇದ್ದಂಥ ಕಾಂಟ್ರಾಕ್ಟ್ದೊಳಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದಾವಲ್ಲ ಅವನ್ನ ಚೇಂಜ್ ಮಾಡೋದು, ಆಲ್ಟರ್ ಮಾಡೋದು ಮಾಡಿದ್ರಿಂದ ಆ ಕಾಂಟ್ರಾಕ್ಟನ್ನು, ಹಳೆ ಕಾಂಟ್ರಾಕ್ಟನ್ನು ನಾವು ಡಿಸ್ಚಾರ್ಜ್ ಮಾಡೋದು. ಇನ್ ಸಚ್ ಎ ಕೇಸ್ ದ ಓಲ್ಡ್ ಕಾಂಟ್ರಾಕ್ಟ್ ಈಸ್ ಡಿಸ್ಚಾರ್ಜ್ಡ್ ಆ್ಯಂಡ್ ಎ ನ್ಯೂ ಅಲ್ಟರ್ಡ್ ಕಾಂಟ್ರಾಕ್ಟ್ ಈಸ್ ಕಮಿಂಗ್ ಇನ್ ಟು ಎಕ್ಸಿಸ್ಟೆನ್ಸ್. ಸೊ ಹಳೆಯದು ಏನೊಂದು ಕಾಂಟ್ರಾಕ್ಟ್ ಇದೆಲ್ಲ ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ದೊಳಗೆ ಕೆಲವೊಂದನ್ನು ಮಾರ್ಪಾಡೆ ಮಾಡೋದು, ಅಲ್ಟ್ರೇಷನ್ ಮಾಡೋದು ಮಾಡಿ ಒಂದು ಹೊಸ ಅಗ್ರಿಮೆಂಟನ್ನು ನಾವಲ್ಲಿ ಕ್ರಿಯೇಟ್ ಮಾಡೋದು. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಏನು, ಎಕ್ಸ್ ಇದ್ದವ ಪ್ರಾಮಿಸ್ ಮಾಡ್ತಾನೆ ಬಿಗೆ 1 ಕ್ವಿಂಟಲ್ ಎ ಗ್ರೇಡ್ ಶುಗರನ್ನು ಸೇಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಬಿ ಇದ್ದವ ಅದಕ್ಕೆ 5,000 rupees ಕೊಡಬೇಕು. ಸೊ ಅಗ್ರಿಮೆಂಟ್ ಈಸ್ ಎ ಹ್ಯಾಸ್ ಟು ಸಪ್ಲೈ 1 ಕ್ವಿಂಟಲ್ ಎ ಗ್ರೇಡ್ ಶುಗರ್ ಟು ಬಿ, ಬಿ ಹ್ಯಾಸ್ ಟು ಪೇ ₹5,000 to ಎ. ಸೊ ಇಟ್ ಈಸ್ ಅ ಅಗ್ರಿಮೆಂಟ್. ಈ ಅಗ್ರಿಮೆಂಟ್ದಾಗ ಅಬ್ಲಿಗೇಷನ್ ಏನೇನದ, ಹಿ ಹ್ಯಾಸ್ ಟು ಸಪ್ಲೈ 1 ಕ್ವಿಂಟಲ್ ಎ ಗ್ರೇಡ್ ಶುಗರ್ ಟು ಬಿ ಆ್ಯಂಡ್ ಬಿ ಹ್ಯಾಸ್ ಟು ಪೇ 5,000 to ಎ. ದಿಸ್ ಇಸ್ ಅ ಅಗ್ರಿಮೆಂಟ್. ಈ ಅಗ್ರಿಮೆಂಟನ್ನು ಮಾರ್ಪಾಡು ಹೆಂಗೆ ಮಾಡ್ಕೋತಾರಂದ್ರೆ, ಇಲ್ಲಿ ಎ ಫೇಲ್ಸ್ ಟು ಸಪ್ಲೈ 1 ಕ್ವಿಂಟಲ್ ಎ ಗ್ರೇಡ್ ಶುಗರ್ ಟು ಬಿ. ದ್ಯಾಟ್ಸ್ ವೈ ಎ ರಿಕ್ವೆಸ್ಟೆಡ್ ಬಿ that I am not able to supply 1 quintal A grade sugar. Instead of that, I will supply 50 kg of A grade sugar and 50 kg of B grade sugar. And B has to pay ₹4,000 instead of 5,000. So, ಹಳೆ ಅಗ್ರಿಮೆಂಟ್ ಏನೈತ್ರಿ, ಎ ಇದ್ದವ ಬಿಗೆ 1 ಕ್ವಿಂಟಲ್ ಎ ಗ್ರೇಡ್ ಶುಗರನ್ನು ಸಪ್ಲೈ ಮಾಡಬೇಕಾಗಿತ್ತು, ಬಿ ಇದ್ದವ ₹5,000 ಕೊಡಬೇಕಾಗಿತ್ತು. ಅದನ್ನು ಡಿಸ್ಚಾರ್ಜ್ ಮಾಡೋ ಸಲುವಾಗಿ ಎ ಮತ್ತು ಬಿ ಇಬ್ಬರು ಮ್ಯೂಚುವಲ್ ಕನ್ಸೆಂಟಿಂದ ಎ ಏನು ಹೇಳ್ತಾನೆ, 100 kg ಎ ಗ್ರೇಡ್ ಶುಗರ್ ಬದಲಾಗಿ 50 kg ಎ ಗ್ರೇಡ್ ಕಳಿಸ್ತೀನಿ ಮತ್ತು 50 kg ಬಿ ಗ್ರೇಡ್ ಕಳಿಸ್ತೀನಿ, ಅದರ ಬದಲಾಗಿ ನೀವು ₹5,000 ಕೊಡೋ ಬದಲಾಗಿ ₹4,000 ಕೊಡಬೇಕು ಅಂತ ಹೇಳ್ತಾನೆ. ಆ್ಯಂಡ್ ಬಿ ಈಸ್ ಎಕ್ಸೆಪ್ಟೆಡ್ ದ್ಯಾಟ್. ಯಾವಾಗ ಬಿ ಇದನ್ನು ಎಕ್ಸೆಪ್ಟ್ ಮಾಡ್ತಾನೋ ಆವಾಗ ಹಳೆ ಕಾಂಟ್ರಾಕ್ಟನ್ನು ನಾವೇನು ಮಾಡ್ತೀವಿ, ಡಿಸ್ಚಾರ್ಜ್ ಮಾಡ್ತೀವಿ. ಸೊ ಈ ರೀತಿ ಅಲ್ಟ್ರೇಷನ್ ಮಾಡೋದ್ರಿಂದ ಇಲ್ಲೇನು ಅಲ್ಟ್ರೇಷನ್ ಮಾಡಿದ್ವಿ, ಟರ್ಮ್ ಇತ್ತು 1 ಕ್ವಿಂಟಲ್ ಎ ಗ್ರೇಡ್ ಶುಗರ್ ಇತ್ತು, ಬಟ್ ಅದನ್ನೇನು ಮಾಡಿದ್ವಿ ನಾವು ಅಲ್ಟ್ರ್ ಮಾಡಿದ್ವಿ 50 kg ಎ ಗ್ರೇಡ್ ಆ್ಯಂಡ್ 50 kg ಬಿ ಗ್ರೇಡ್ ಅಂತೇಳಿ. ಈ ರೀತಿ ನಾವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಅಲ್ಟ್ರೇಷನ್ ಮಾಡೋದ್ರಿಂದ ಒಂದು ಹಳೆ ಕಾಂಟ್ರಾಕ್ಟನ್ನು ನಾವು ಏನು ಮಾಡ್ಬೋದು, ಡಿಸ್ಚಾರ್ಜ್ ಮಾಡ್ಬೋದು. ಆ್ಯಂಡ್ ಥರ್ಡ್ ಒನ್ ಈಸ್ ರೆಸಿಷನ್. Rescission means cancellation of all or some of the terms of the contract by mutual consent, and old contract is discharged by the cancellation of terms. Rescission ಅಂದರೆ ಬಿಟ್ಟು ಕೊಡೋದು. ಏನು ಬಿಟ್ಟು ಕೊಡೋದು, ಅಥವಾ ಕ್ಯಾನ್ಸಲೇಷನ್ ಆಫ್ ಆಲ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆರ್ ಎನಿ ಆಫ್ ದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಈ ಮೂಲಕ ನಾವು ಒಂದು ಹಳೆ ಕಾಂಟ್ರಾಕ್ಟ್ದಾಗಿಂದ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಕ್ಯಾನ್ಸಲ್ ಮಾಡೋದ್ರಿಂದ ನಾವು ಆ ಕಾಂಟ್ರಾಕ್ಟಿಂದ ಹೊರಗೆ ಬರ್ಬೋದು. ಇಲ್ಲಿ ಮ್ಯೂಚುವಲ್ ಕನ್ಸೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಇಬ್ಬರು ಒಪ್ಕೋಬೇಕು. ಸಪೋಸ್ ಒಬ್ಬ ಒಪ್ಕೊಳ್ಳಿಲ್ಲ ಅಂದರೆ ಅಗೇನ್ ಇಟ್ ಈಸ್ ಅ ವ್ಯಾಲಿಡ್, ಅದನ್ನು ನಾವು ಪರ್ಫಾರ್ಮ್ ಮಾಡಲೇಬೇಕಾಗ್ತದೆ. ಬಟ್ ಇಬ್ಬರು ಒಪ್ಕೊಂಡು ಈ ರೀತಿ ಒಂದು ಏನೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಕ್ಯಾನ್ಸಲ್ ಮಾಡಿ ಆ ಕಾಂಟ್ರಾಕ್ಟನ್ನು ಡಿಸ್ಚಾರ್ಜ್ ಮಾಡ್ಬೋದು. ಆ್ಯಂಡ್ ಫೋರ್ತ್ ಒನ್ ಈಸ್ ರೆಮಿಷನ್. Remission means acceptance of lesser sum than what was contracted for or lesser fulfillment of the promise made. ಇಲ್ಲಿ ನಾವು ಏನೊಂದು ಕಾಂಟ್ರಾಕ್ಟ್ದಾಗ ಮಾಡ್ಕೊಂಡೆವೋ ಆ ಕಾಂಟ್ರಾಕ್ಟ್ಗಿಂತ ಕಮ್ಮಿ ಅಮೌಂಟನ್ನು ತೊಗೊಂಡು ಆ ಕಾಂಟ್ರಾಕ್ಟನ್ನು ಡಿಸ್ಚಾರ್ಜ್ ಮಾಡೋದು. ಫಾರ್ ಎಕ್ಸಾಂಪಲ್, ನೀವು ಯಾರಿಗೋ ₹1,00,000 ಕೊಟ್ಟಿದ್ದೀರಿ ಸಾಲ. ₹1,00,000 ಅವ್ನಿಗೆ ಏನು ಹೇಳ್ತೀರಿ, ನೋಡಪ್ಪ 2 ತಿಂಗಳದಾಗ ನನಗೆ ಬೇಕು ಕೊಡಬೇಕು, ನೀವು ವಾಪಸ್ಸತಿ ಹೇಳ್ತೀರಿ, ಬಟ್ 2 ತಿಂಗಳದಾಗ ಅವ್ನು ಕೊಡೋಕ್ಕಾಗೋದಿಲ್ಲ. ಸೊ ಅವನ ಪರಿಸ್ಥಿತಿ ನೋಡ್ತೀರಿ ನೀವು, ನಿಮ್ಗೆ ಗೊತ್ತಾಗ್ತದೆ ಅವನ ಕಡೆಯಿಂದ ₹1,00,000 ನಂಗೆ ಬರೋದಿಲ್ಲ ಅಂತೇಳಿ. ಅವಾಗ ನೀವೇನು ದೊಡ್ಡ ಮನಸ್ಸು ಮಾಡಿ ಏನು ಮಾಡ್ತೀರಿ, ಆಯ್ತಪ್ಪ ನಿನ್ನ ಕಡೆ ಎಷ್ಟು ಅಷ್ಟು ಕೊಡು ಅಂತ ಹೇಳ್ತೀರಿ. ಸೊ ಎಕ್ಸೆಪ್ಟಿಂಗ್ ಲೆಸ್ಸರ್ ಸಮ್ ದೆನ್ ವಾಟ್ ವಾಸ್ ದಿ ಕಾಂಟ್ರಾಕ್ಟೆಡ್. ಆ್ಯಕ್ಚುಲಿ ಅವ್ನು ಕೊಡಬೇಕಾದ್ರೆ ನಿಮ್ಗೆ 1,00,000, ಬಟ್ ಈಗ ಅವ್ನ ಕಡೆ 80,000 ₹80,000 ನನ್ನ ಕಡೆ ಅಂತ ಹೇಳ್ತಾನೆ. ಆಯ್ತು ಅಷ್ಟು ಕೊಡಪ್ಪ ಅಂತ ಹೇಳ್ತೀರಿ. ಸೊ ಅಷ್ಟು ಇಸ್ಕೊಂಡು ನೀವೇನು ಮಾಡ್ತೀರಿ ಅಂದರೆ ಉಳಿದ 20,000 ಬಿಟ್ಟು ಬಿಡ್ತೀರಿ. ಸೊ ಕಾಂಟ್ರಾಕ್ಟನ್ನು ಡಿಸ್ಚಾರ್ಜ್ ಮಾಡ್ತೀರಿ. ಸೊ ಇದಕ್ಕೆ ನಾವೇಂತೀವಿ ರೆಮಿಷನ್ ಅಂತ ಹೇಳ್ತೀವಿ. ರೆಮಿಷನ್ ಮೀನ್ಸ್
accepting a lesser sum than what was contracted of. ಅಂದರೆ ನೀವು ಏನು ಕಾಂಟ್ರಾಕ್ಟೆಡ್ ಮಾಡಿರ್ತೀರಲ್ಲ ಅದಕ್ಕಿನ್ನೂ ಸಣ್ಣ ಅಮೌಂಟನ್ನು ನೀವು ತೊಗೊಂಡು ಆ ಕಾಂಟ್ರಾಕ್ಟನ್ನು ಡಿಸ್ಚಾರ್ಜ್ ಮಾಡೋದು. ದೆನ್ ನೆಕ್ಸ್ಟ್ ಒನ್ ಈಸ್ ವೇವರ್. ಫಿಫ್ತ್ ಒನ್ ಈಸ್ ಆ್ಯಂಡ್ ಲಾಸ್ಟ್ ಒನ್ ಈಸ್ ವೇವರ್. ವೇವರ್ ಮೀನ್ಸ್ ಗಿವಿಂಗ್ ಅಪ್ ಅ ರೈಟ್. ನಿಮ್ಮ ಆ ಕಾಂಟ್ರಾಕ್ಟದಾಗ ಏನು ರೈಟ್ಸ್ ಐತಲ್ಲ ಅಥವಾ ನಿಮ್ದು ಏನೊಂದು ಹಕ್ಕದಲ್ಲ, ಹಕ್ಕನ್ನು ಬಿಟ್ಟು ಬಿಡೋದು, ಅದಕ್ಕೆ ನಾವು ಹೇಳ್ತೀವಿ ವೇವರ್ ಅಂತ ಹೇಳ್ತೀವಿ. ವಿಚ್ ಎ ಪಾರ್ಟಿ ಎಂಟೈಡ್ ಟು ಅಂಡರ್ ಎ ಕಾಂಟ್ರಾಕ್ಟ್. ನಿಮಗೇನೊಂದು ಕಾಂಟ್ರಾಕ್ಟ್ದಾಗ ಒಂದು ರೈಟ್ ಇದೆ, ಆ ರೈಟನ್ನು ಬಿಟ್ಟು ಬಿಡೋದು. ವೇವರ್ ಬೈ ಒನ್ ಪಾರ್ಟಿ ರಿಲೀಸ್ ದ ಅದರ್ ಪಾರ್ಟಿ. ನೀವು ನಿಮ್ಮ ಹಕ್ಕನ್ನು ಬಿಟ್ಟು ಕೊಟ್ರಿ ಅಂದರೆ ನಿಮ್ಮ ಇದರದ್ದು ವ್ಯಕ್ತಿ ಆ ಕಾಂಟ್ರಾಕ್ಟಿಂದ ಡಿಸ್ಚಾರ್ಜ್ ಆಗ್ತಾನೆ. ಸೊ ಅದರ್ ಪಾರ್ಟಿ ಈಸ್ ಡಿಸ್ಚಾರ್ಜ್ ಫ್ರಮ್ ಹಿಸ್ ಅಬ್ಲಿಗೇಷನ್ ಆ್ಯಂಡ್ ಬೈ ದಿಸ್ ಕಾಂಟ್ರಾಕ್ಟ್ ಈಸ್ ಡಿಸ್ಚಾರ್ಜ್. ಅಂದರೆ ಇಲ್ಲಿ ಪಾರ್ಟಿಗಳು ತಮ್ಮ ಹಕ್ಕನ್ನು ಬಿಟ್ಟು ಕೊಡೋದ್ರಿಂದ, ಆ ಕಾಂಟ್ರಾಕ್ಟ್ದ ಹಳೆ ಕಾಂಟ್ರಾಕ್ಟ್ದಾಗ ಏನೊಂದು ರೈಟ್ಸ್ ಇದ್ದು ಇವರಿಗೆ, ಆ ರೈಟ್ಸನ್ನು ಬಿಟ್ಟು ಕೊಡೋದ್ರಿಂದ ಆ ಕಾಂಟ್ರಾಕ್ಟನ್ನು ನಾವು ಏನು ಮಾಡ್ಬೋದು, ಡಿಸ್ಚಾರ್ಜ್ ಮಾಡ್ಬೋದು. ಸೊ ದೀಸ್ ಆರ್ ದ ಡಿಫ್ರೆಂಟ್ ಮೋಡ್ಸ್ ಅಂಡರ್ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಬೈ ಅ ನ್ಯೂ ಅಗ್ರಿಮೆಂಟ್ ಆರ್ ಮ್ಯೂಚುವಲ್ ಕಾನ್ಸೆಂಟ್. ಸೊ ಇನ್ನೊಮ್ಮೆ ನಾವು ಮೆಲ್ಕೊಂಡ್ರಿ ಇಲ್ಲಿ ಅಗೇನ್ ನಿಮಗೆ ಇಲ್ಲಿ 5 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಯಾವ ರೀತಿ ನೀವು ಮ್ಯೂಚುವಲ್ ಕಾನ್ಸೆಂಟ್ ಮುಖಾಂತರ ಒಂದು ಕಾಂಟ್ರಾಕ್ಟನ್ನು ಡಿಸ್ಚಾರ್ಜ್ ಮಾಡ್ತೀರಿ ಅಂತ ಕೇಳ್ಬೋದು ನಿಮಗೆ. ಸೊ ಆವಾಗ ನಾವೇನು ಹೇಳ್ಬೋದು, an agreement or a contract may be discharged by a new agreement or mutual consent, and there are different methods. First one is novation. Novation ಅಂದರೆ ಏನ್ರಿ, ಒಂದು ಹೊಸ ಕಾಂಟ್ರಾಕ್ಟನ್ನು ತಯಾರು ಮಾಡೋದು, ಕ್ರಿಯೇಟ್ ಮಾಡೋದು. ಎರಡನೇದು ಯಾವ್ದು, ಅಲ್ಟರೇಷನ್. ಅಲ್ಟರೇಷನ್ ಅಂದರೆ ಏನ್ರಿ, ಇದ್ದಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಚೇಂಜ್ ಮಾಡೋದು. ಚೇಂಜ್ ಆಗಲೇ ಹೇಳಿದೆ ನಾವು, ಎ ಇದ್ದಾವ 1 ಕ್ವಿಂಟಲ್ ಶುಗರ್ ಬಿ ಕಳಿಸ್ಬೇಕಾಗ್ಯದ ಎ ಗ್ರೇಡ, ಬಟ್ ಎ ಗ್ರೇಡ್ ಕಳ್ಸೋಕ್ಕಾಗಲ್ಲ, ಅದನ್ನು ಟರ್ಮನ್ನು ಚೇಂಜ್ ಮಾಡ್ತಾನೆ. ಏನು ಚೇಂಜ್ ಮಾಡ್ತಾನೆ, 50 kg ಆಫ್ ಎ ಗ್ರೇಡ್ ಆ್ಯಂಡ್ 50 kg ಆಫ್ ಬಿ ಗ್ರೇಡ್ ಕಳಿಸ್ತಾನೆ. ಸೊ ಈ ರೀತಿ ನಾವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಚೇಂಜ್ ಮಾಡಿ ಹಳೆ ಕಾಂಟ್ರಾಕ್ಟನ್ನು ನಾವು ಡಿಸ್ಚಾರ್ಜ್ ಮಾಡ್ಬೋದು. ದೆನ್ ಥರ್ಡ್ ಒನ್ ಈಸ್ ರೆಸಿಷನ್. ರೆಸಿಷನ್ ಅಂದರೆ ಏನು ರೀ, ಕ್ಯಾನ್ಸಲೇಷನ್ ಆಫ್ ಆಲ್ ದ ಆರ್ ಸಮ್ ಆಫ್ ದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ದಿ ಕಾಂಟ್ರಾಕ್ಟ್. ಆ ಮೂಲಕನೂ ಕೂಡ ನಾವೇನು ಮಾಡ್ಬೋದು, ಹಳೆ ಕಾಂಟ್ರಾಕ್ಟನ್ನು ಡಿಸ್ಚಾರ್ಜ್ ಮಾಡ್ಬೋದು. ದೆನ್ ರೆಮಿಷನ್. ರೆಮಿಷನ್ ಅಂದರೆ ಏನು ರೀ, ಏನು ಬರಬೇಕಾಗಿತ್ತು ಅಮೌಂಟ ಅದಕ್ಕಿನ್ನೂ ಕಡಿಮೆ ತೊಗೊಂಡು ಆ ಕಾಂಟ್ರಾಕ್ಟನ್ನು ನಾವು ಏನು ಮಾಡ್ತೀವಿ, ಡಿಸ್ಚಾರ್ಜ್ ಮಾಡ್ತೀವಿ. ದೆನ್ ವೇವರ್ ಬೈ ವೇವರ್. ವೇವರ್ ಅಂದರೆ ಏನು ರೀ, ಆ ಕಾಂಟ್ರಾಕ್ಟ್ದಾಗ ನಿಮ್ಮದು ಏನು ರೈಟ್ಸ್ ಇದಿರುತ್ತೆ ಆ ರೈಟನ್ನು ಬಿಟ್ಟು ಕೊಡೋದು. ಆ ರೈಟನ್ನು ಬಿಟ್ಟು ಕೊಟ್ರಿ ಅಂದರೆ ನೀವು ಹಳೆ ಕಾಂಟ್ರಾಕ್ಟನ್ನು ನೀವು ಡಿಸ್ಚಾರ್ಜ್ ಮಾಡಿ. ಸಪೋಸ್ ನಿಮ್ಗೆ ಏನು ನಿಮ್ಮದು ರೈಟ್ಸ್ ನೀವು ಬಿಟ್ಟು ಕೊಟ್ರಿ ಅಂದರೆ ನಿಮ್ಮ ಪಾರ್ಟಿ ಇನ್ನೊಂದು ಪಾರ್ಟಿ ಇದಿರ್ತಿಲ್ಲ, ಅವ್ರು ಏನು ಮಾಡ್ತಾರೆ, ಆ ಕಾಂಟ್ರಾಕ್ಟಿಂದ ಡಿಸ್ಚಾರ್ಜ್ ಆಗ್ತಾರೆ. ಸೊ ಹೀಗಾಗಿ ಬೈ ವೇವರ್ ಕೂಡ ನಾವು ಏನು ಮ್ಯೂಚುವಲ್ ಕಾನ್ಸೆಂಟ್ ಮ್ಯಾಗೆ ಬರ್ತದೆ. ಇವೆಲ್ಲ ಎತ್ತರ ಮ್ಯಾಗೆ ಬರ್ತಾವೆ ರೀ, ಮ್ಯೂಚುವಲ್ ಕಾನ್ಸೆಂಟ್ ಮ್ಯಾಗೆ ಬರ್ತದೆ. ಸೊ ಹೀಗಾಗಿ ನಾವು ಏನು ಮಾಡ್ಬೋದು, ಒಂದು ಎಕ್ಸಿಸ್ಟಿಂಗ್ ಕಾಂಟ್ರಾಕ್ಟನ್ನು ನಾವು ಈ ರೀತಿಯೂ ಕೂಡ ಡಿಸ್ಚಾರ್ಜ್ ಮಾಡ್ಬೋದು. ಅಂದರೆ ಈ ಮೂಲಕ ಕೂಡ ನಾವು ಆ ಕಾಂಟ್ರಾಕ್ಟಿಂದ ಹೊರಗೆ ಬರ್ಬೋದು. ಸೊ ಇಲ್ಲಿ ನಿಮಗಿಲ್ಲಿ ಅಗೇನ್ ಒಂದು 5 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಸೊ ಅದಕ್ಕಾಗಿ ಆಮೇಲೆ 2 ಮಾರ್ಕ್ಸ್ನು ಕೇಳ್ಬೋದು. ಇಲ್ಲಿ ವಾಟ್ ಯು ಮೀನ್ ಬೈ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಬೈ ಮ್ಯೂಚುವಲ್ ಅಗ್ರಿಮೆಂಟ್ ಅಂತ, ಮ್ಯೂಚುವಲ್ ಕಾನ್ಸೆಂಟ್ ಅಂತ ಕೇಳ್ಬೋದು. ಅದ್ರ ಜೊತೆಗೆ ವಾಟ್ ಆರ್ ದಿ ಮೆಥಡ್ಸ್ ಅಂತಲೂ ಕೇಳ್ಬೋದು. ಸೊ ಹೀಗಾಗಿ ಇದನ್ನು ನೀವು ಸ್ವಲ್ಪ ಫೋಕಸ್ ಮಾಡಬೇಕಾಗಿ ವಿನಂತಿ ಇದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.